ನನ್ನಲ್ಲಿ ಹಣ ಇದ್ದರೆ ನನ್ನದೊಂದು ಸ್ವಭಾವ ಇದೆ. ನನ್ನ ಹಣ ಇದ್ದರೆ ನಾನು ಪೂರ್ತಿ ದಾನ ಮಾಡೇ ಬರೋದು. ನಾನು ಯಾವತ್ತೂ ಹಣ ಇಟ್ಕೊಂಬರಲ್ಲ. ನನಗೆ ಯಾವುದೇ ಹಣ ಬಂದ್ರೂ ಪ್ರೀತಿಯಿಂದ ಯಾವುದಾದ್ರು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹಣ ಬಂದರೆ ಒಂದು ದೇವಸ್ಥಾನಕ್ಕೆ ಹೋಗುತ್ತೆ, ಒಂದು ಸ್ಕೂಲ್ ರಿನೋವೇಷನ್ಗೆ ಹೋಗುತ್ತೆ, ಇನ್ನೊಂದು ಬಡವ್ರ ಮಕ್ಕಳಿಗೆ ಫೀಸು ಮತ್ತೊಂದು ಏನಿರುತ್ತೋ ಅದಕ್ಕೆ ಸಂಪೂರ್ಣವಾಗಿ 99.99% ನನಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ಬಿಟ್ಟರೆ ನಾನು 5 ಪೈಸೆನೂ ನಾನು ಇಟ್ಕೊಳ್ಳಲ್ಲ. ಸೊ ಐಶ್ವರ್ಯ ಅವ್ರನ್ನ ಕೇಳೋಣ. ಐಶ್ವರ್ಯ, ನೀವು ನಿಮ್ಮ ಪೊಲೀಸ್ ಸಾಹೇಬರು ಜೇಬಲ್ನಲ್ಲಿ ತಗೋತಿರ್ತೀರಾ ಹಣನ? ಇಲ್ಲ, ಅದು ಒಂದಿನೂ ಆ ಗುಣ ಬಂದೇ ಇಲ್ಲ ಯಾವತ್ತೂ. ಮನೇಲಿ ₹1 ಎತ್ತಿದ್ರು ಅದು ಗೊತ್ತಾಗತ್ತೆ. ಬಟ್ ಹಿ ಈಸ್ ನೆವರ್ ರೆಸ್ಟ್ರಿಕ್ಟೆಡ್, ಯಾವತ್ತೂ ರೆಸ್ಟ್ರಿಕ್ಷನ್ ಮಾಡಿಲ್ಲ ಯಾವುದಕ್ಕೂ. ಪಾಪ ದೇವರಂಥ ಮನುಷ್ಯ. ರಿತ್ವಿಕರ್ ಸರ್, ಅಪ್ಪಾಜಿ ಜೇಬಲ್ ನೀವು ಯಾವ ಥರ ದುಡ್ಡು ತಗೊಂಡಿದ್ದೀರಾ? ಅವ್ರ ಮನೇಲೇ ಇರಲ್ವಲ್ಲ ಮೋಸ್ಟ್ ಆಫ್ ದ ಟೈಮ್. ಹೊಟ್ಟೋಗಿರ್ತಾರೆ, ಮನೆಗೆ ಬರ್ತಾರೆ, ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ. ಕಾಪಿ ಹೊಡೆದಿದ್ದೀರಾ? ಕಾಲೇಜ್ ಡೇಸಲ್ಲಿ ಅದೆಲ್ಲ ಸಾಮಾನ್ಯ. ನಾನು ಓದ್ತಿರಲಿಲ್ಲ, ಅನಿವಾರ್ಯ ನಿಮಗೆ? ಅನಿವಾರ್ಯವಾಗಿತ್ತು. ನಾನು ಅದನ್ನೇನು ಸುಳ್ಳು ಹೇಳಿಲ್ಲ. ನಾನು ಕಾಪಿ ಮಾಡ್ತಿದ್ದೆ, ಪಕ್ಕದಲ್ಲಿ ನೋಡಿ ಬರೀತಿದ್ದೆ. ಅದರಲ್ಲೇನು ಚೀಟಿ ತಗೊಂಡೋಗಿ? ಚೀಟಿ ಒಂದ್ಸಲ ತೊಗೊಂಡು ಸಿಗಾಕೊಂಡಿದ್ದೆ ನಾನು. ಓಕೆ. ಸಿಗಾಕೊಂಡು ಸಸ್ಪೆಂಡು ಆಗಿದ್ದೆ ನಾನು. ಕಾಲೇಜಲ್ಲಿ ಫ್ರಾಕ್ಸಿ ಅಟೆಂಡೆನ್ಸ್ ಹೇಳಿದ್ದೀರಾ? ಕಾಲೇಜಿಗೆ ಹೋಗ್ತಿರ್ಲಿವಲ್ಲ ನಾವು, ಸ್ಟೂಡೆಂಟ್ ಲೀಡ್ರನ್ನೇ ಫ್ರೀ ಅಟೆಂಡೆನ್ಸ್ ಕೊಟ್ಬಿಡೋರು ಅವರು. ಸರ್, ಇವಾಗ ಡೇರ್ ಕಡೆ ಹೋಗೋಣ ಸರ್. ನಿಮ್ಮ ಫೋನ್ನಲ್ಲಿ ನೀವು ತೊಗೊಂಡಿರೋಂಥ ರೀಸೆಂಟ್ ಸೆಲ್ಫಿ ಏನಿದೆ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಸೆಲ್ಫಿ ತೊಗೊಂಡಿದ್ದೀರಾ ಯಾವ್ದಾದ್ರು? ನಾನು ಸೆಲ್ಫಿನೇ ತಗೊಳ್ಳಲ್ವಲ್ಲಮ್ಮ, ಯಾವತ್ತೂ ಒಂದು ಸಿಂಗಲ್ ತಗೊಳ್ಳೋದೇ ಇಲ್ಲ ಸೆಲ್ಫಿ. ನಂದನ್ನು ಬೇರೆಯವ್ರು ತಗೊಳ್ತಾರೆ, ನಾನು ಸೆಲ್ಫಿ ಬೇರೆ ತಗೋತೀರಿ. ನಿಮ್ದು ನೀವು ಅಥವಾ ನೀವು ಇಲ್ಲ, ಈಗ ನಿಮ್ಮ ಜೊತೆ ತಗೋಬೇಕಷ್ಟೇ. ನೀವು ಬಂದಿದ್ದೀರಾ ಅಂದರೆ ನನ್ನ ಮಕ್ಕಳದೇ ತಗೊಂಡಿರೋ 4 ಜನ ಕೂತ್ಕೊಂಡು ನಮ್ಮ ಮೊಮ್ಮಕ್ಕಳು ನಾವೇ ಸೆಲ್ಫಿ ತಗೊಂಡಿಲ್ಲ. ಅದೇ ಇವತ್ತು ಒಂದು ಸುವರ್ಣ ಅವಕಾಶ, ನಾವು ತಗೊಳ್ಬೇಕಷ್ಟೆ.